ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಚಂದ್ರಕಲಾ ಅಂತ. ಊರು ವಿರಾಜಪೇಟೆ. ವಯಸ್ಸು 32 ವರ್ಷ ತುಂಬಿದೆ. ಸಮಸ್ಯೆ ಹೊರಬೇಕು. ಗಂಡ ಆಸ್ತಿ ಅಂತಸ್ತು ಹೊಂದಿರಬೇಕು. ಚೂಲು ಜಾಸ್ತಿನೇ ಇದೆ. ಆಸ್ತಿ ತಂದೆಯ ಮನೆಯಲ್ಲಿ ಇದ್ದೇನೆ. ಕಾಚ ರಾತ್ರಿ ಹಾಕುವುದಿಲ್ಲ. ಊಟ ಕರಿಗೂಟ ಬೇಕು. ಬಣ್ಣ ಬಂದು ಗೋಧಿ ಬಣ್ಣ. ಸ್ನೇಹಿತರೆ, ಇದು ಇಷ್ಟು ಚಂದ್ರಕಲಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮನದ ಮಾತುಗಳು. ನೋಡಲು ಸುಂದರವಾಗಿದ್ದೇನೆ, ಆದರೂ ಮದುವೆ ಆಗಿಲ್ಲ. ಆಸ್ತಿ ಅಂತಸ್ತು ಎಲ್ಲ ಇದೆ. ಬೇಡಿದಷ್ಟು ವರದಕ್ಷಿಣೆ ಸಿಗುತ್ತೆ. ಒಳ್ಳೆಯ ಗುಣವಂತ ಹುಡುಗ ಸಿಗ್ತಾ ಇಲ್ಲ. ನೋಡಲು ದಪ್ಪವಾಗಿ ಇದ್ದೇನೆ ಅನ್ನುವ ಒಂದೇ ಕಾರಣ. ಹುಡುಗನ ಅವಶ್ಯಕತೆ ತುಂಬಾನೇ ಇದೆ. ಜಿಲೇಬಿಗೆ ಬೆರಳು ಹಾಕಿಕೊಂಡು ಹೇಗೋ ಒಂದು ರಾತ್ರಿ ಕಳೆಯುತ್ತಾ ಇದ್ದೇನೆ. ಬಡವನಾದರೂ ಪರವಾಗಿಲ್ಲ, ಸಾಮಾನು ಎದ್ದರೆ ಸಾಕು. ನನ್ನ ಕಷ್ಟ ಯಾರ ಮುಂದೆನೂ ಹೇಳುವುದಕ್ಕೂ ಆಗುತ್ತಿಲ್ಲ. ತೂತಿನ ವಿರಹ ವೇದನೆ ಸಹಿಸಿಕೊಳ್ಳುವುದಕ್ಕೂ ಆಗುತ್ತಿಲ್ಲ. ಪ್ಲೀಸ್ ಯಾರಾದರೂ ಬಂದು ನನಗೆ ಬಾಳು ಕೊಡಿ. ಸ್ನೇಹಿತರೆ, ಚಂದ್ರಕಲಾ ಅವರು ಗಂಡ ಇಲ್ಲದ ಬದುಕು ಹೇಗೆಲ್ಲ ನೋವು ನೀಡುತ್ತೆ ಅಂತ ಮನಸ್ಸು ಬಿಚ್ಚಿ ಮಾತನ್ನ ಹೇಳಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಬಹುದು. ಮೈನೋಟ ಹೀಗಿದೆ. ನೋಡಲು ಲಕ್ಷಣವಾಗಿದ್ದೇನೆ. ತೂಕ ಬಂದು 96 kg ಇದೆ. ಮೈ ಬಣ್ಣ ಗೋಧಿ ಬಣ್ಣದಿಂದ ಕೂಡಿದೆ. ತೊಡೆಯ ಸಂಧಿಗಳು ತುಂಬನೇ ದಪ್ಪವಾಗಿವೆ. ಸೊಂಟ ತುಂಬನೇ ದಪ್ಪವಾಗಿದೆ. ಎತ್ತರ ಬಂದು 5.3 ಅಡಿ. ತೂತಿನ ಅಗಲ ಬಂದು 3.4 ಇಂಚು. ಚೆಂಡುಗಳು ಹೇಳುವುದಕ್ಕೂ ಆಗಲ್ಲ, ಅಷ್ಟೊಂದು ದಪ್ಪವಾಗಿವೆ. ತಿಕ್ಕಗಳ ನೋಟ ರಮಣೀಯವಾಗಿದೆ. ನನ್ನನ್ನ ಇಷ್ಟಪಡುವ ಹುಡುಗರು ನೇರವಾಗಿ ಕರೆ ಮಾಡಿ. ಸ್ನೇಹಿತರೆ, ಚಂದ್ರಕಲಾ ಅವರು ಅವರ ಮೈನೋಟದ ಬಗ್ಗೆ ಸಂಪೂರ್ಣವಾಗಿ ವರ್ಣನೆ ಮಾಡಿ ತಿಳಿಸಿ ಮಾಹಿತಿಯನ್ನ ನೀಡಿದ್ದಾರೆ. ಹುಡುಗ ಹೀಗಿದ್ದರೆ ಸಾಕು. ಜಾತಿ ಯಾವುದೇ ಇರಲಿ ಅಭ್ಯಂತರ ಇಲ್ಲ. ಬಡವನಾದರೂ ಪರವಾಗಿಲ್ಲ, ಪ್ರೀತಿಗೆ ಶ್ರೀಮಂತನಾದರೆ ಸಾಕು. 20,000 ಆದರೂ ಸಂಬಳ ಇರಬೇಕು. ಓಕೆನಾ? ಯಾವುದೇ ತರಹದ ದುಶ್ಚಟಗಳು ಇರಬಾರದು. ಹೆಣ್ಣಿನ ಬಗ್ಗೆ ಒಳ್ಳೆಯ ಭಾವನೆ ಹಾಗೂ ಗೌರವ ಇರಲಿ. ದುಡ್ಡು ಕೊಟ್ಟರೆ ವ್ಯಾಪಾರ ಮಾಡುವ ಕೌಶಲ್ಯ ಹೊಂದಿರಬೇಕು. ನನಗೆ ಸ್ವತಂತ್ರವಾಗಿ ಬದುಕಲು ಬಿಡಬೇಕು. ಎಲ್ಲಿ, ಯಾಕೆ, ಏನು ಅನ್ನುವ ಗಂಡು ಮಕ್ಕಳಿಗೆ ನನ್ನ ಹತ್ತಿರ ಜಾಗ ಇಲ್ಲ. ಮೇಲಿನ ಎಲ್ಲಾ ಗುಣಗಳು ನಿಮ್ಮ ಹತ್ತಿರ ಇದ್ದರೆ ಮಾತ್ರ ಕರೆ ಮಾಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.